ಹಾಯ್ ಹೇಳೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಸ್ಟಾರ್ ಸುವರ್ಣದಲ್ಲಿ ಒಂದು ಸೀರಿಯಲ್ ಅನ್ನೋದಕ್ಕಿಂತ ಸಾಲು ಸಾಲು ಸೀರಿಯಲ್ಗಳು ಬರ್ತಾನೆ ಇರ್ತವೆ. ಅದರಲ್ಲಿ ಶ್ರೀ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಅನ್ನುವಂಥ ಸೀರಿಯಲ್ 1000 ಸಂಚಿಕೆಗಳ ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂಥದ್ದು. ಇದರಲ್ಲಿ ಯಲ್ಲಮ್ಮ ಪಾತ್ರಧಾರಿಯಾಗಿರುವಂತಹ ಮಾನಸ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮಾನಸ ಅನ್ನೋದಕ್ಕಿಂತ ಯಲ್ಲಮ್ಮ ಆಗಿ ಒಂದಷ್ಟು ಜನಕ್ಕೆ ಪಾತ್ರಧಾರಿಯಾಗಿ ಮೆಚ್ಕೊಂಡಿರೋ ಜನ ತುಂಬಾ ಜನ ಇದ್ದಾರೆ. ಸೊ ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಯಲ್ಲಮ್ಮ ಅಂದರೆ ಒಂದು ಇಂಡಿಪೆಂಡೆಂಟ್ ವುಮೆನ್ನು, ಸ್ಟ್ರಾಂಗ್ ವುಮೆನ್ನು, ಬಡವ್ರಿಗಾಗಿರ್ಬೋದು, ಯಾರಾದರೂ ಕಷ್ಟದಲ್ಲಿರೋರ್ಗಾಗಿರ್ಬೋದು ತುಂಬ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟರು. ನನಗೆ ಈ ಪಾತ್ರ ಮಾಡೋಕ್ಕೆ ತುಂಬ ಖುಷಿ ಇದೆ. ಮುಖ್ಯವಾಗಿ ಹೇಳಬೇಕು ಅಂದರೆ, ನಾನು ಈ ದೇವರನ್ನ ಪೂಜಿಸ್ತೀನಿ. ಯಾವುದೇ ನಮ್ಮ ಸೀರಿಯಲ್ ಅಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸಿಗೋದು ಅಷ್ಟು ಸುಲಭ ಅಲ್ಲ, ಮಾಡೋದು ಅಷ್ಟು ಸುಲಭ ಅಲ್ಲ. ಸಿಕ್ಕಿರೋದು ದೇವರ ಆಶೀರ್ವಾದ, ನನ್ನ ಅದೃಷ್ಟ. ಎಷ್ಟೋ ಸೀರಿಯಲ್ಗಳು ಈ ಹಿಂದೆನೂ ಕೂಡ ಕನ್ನಡದಲ್ಲಿ ಒಂದೆರಡು ಸೀರಿಯಲ್ಗಳು ಮಾಡ್ಕೊಂಡ್ ಬಂದಿದ್ರಿ. ಅದಾದ ನಂತರ ತೆಲುಗುವಲ್ಲೂ ಕೂಡ ಸೂಪರ್ ಹಿಟ್ ಸತ್ಯ, ಅದು ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಆಗಿತ್ತು. ಸತ್ಯ ಅನ್ನುವಂತಹ ಸೀರಿಯಲ್ ಕೂಡ ಸೂಪರ್ ಹಿಟ್ ಮಾಡಿತ್ತು, ತೆಲುಗುವಲ್ಲೂ ಕೂಡ ಸೂಪರ್ ಹಿಟ್ ಆಗಿತ್ತು. ಬಟ್ ಅದಾದ ನಂತರ ಯಾಕೆ ಈ ಡಿ ಗ್ಲಾಮರ್ ಆಗಿರುವಂಥ ಪಾತ್ರನ ಚೂಸ್ ಮಾಡ್ಕೊಂಡ್ರಿ ಅನ್ನುವಂಥದ್ದು? ನಂಗೆ ಮೇನ್ ಆಗಿ ಗ್ಲಾಮರ್ ಕಾಣಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಮೊದಲಿಂದನೂ ಈ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸಿಕ್ಕಿದ್ದು ಖುಷಿ ಆಯಿತು. ಮತ್ತು ನನ್ನ ಇಷ್ಟವಾದ ಕ್ಯಾರೆಕ್ಟರ್, ನನಗೆ ಗ್ಲಾಮರಾಗಿ ಕಾಣಿಸ್ಕೋಬೇಕು ಅಂತ ಇಷ್ಟ ಇಲ್ಲ, ಲಕ್ಷಣವಾಗಿ ಕಾಣಿಸ್ಕೋಬೇಕು ಅಂತ ತುಂಬ ಇಷ್ಟ. ನಾನು ಈ ಸೀರಿಯಲ್ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಇಷ್ಟ. ಓಕೆ, ಈ ಪಾತ್ರ ನಿಮಗೆ ದಕ್ಕಿದ್ದು ಹೇಗೆ ಅನ್ನುವಂಥದ್ದು? ಪ್ರೊಡ್ಯೂಸರ್ಸ್ ಮುಂಚೆಯಿಂದ ಪರಿಚಯ ಇದ್ರು, ಅದು ತುಂಬ ಒಳ್ಳೆಯವರು. ಈ ಥರ ಕ್ಯಾರೆಕ್ಟರ್ ಇದೆ, ಅದು ನಾನು ಪೂಜಿಸೋ ಅಂತ ಕ್ಯಾರೆಕ್ಟರ್ ಬಂದಾಗ ನಾನು ಯಾಕೆ ಇಲ್ಲ ಅಂತೇಳಿ ಸರ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಲುಕ್ ಟೆಸ್ಟ್ ಕೊಟ್ಟೆ, ಹಂಗೆ ಸೆಲೆಕ್ಟ್ ಆದೆ. ಓಕೆ, ಒಂದಷ್ಟು ಜನ ಹೆಂಗೆ ಅಂದರೆ ಕನ್ನಡ ಇಂಡಸ್ಟ್ರಿಯಿಂದ ತೆಲುಗು ಇಂಡಸ್ಟ್ರಿಗೆ ಹೋಗ್ತಾರೆ. ತೆಲುಗು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಹಿಟ್ ಸಿನಿಮಾ ಆಗಿರ್ಬೋದು, ಸೀರಿಯಲ್ಗಳು ಕೊಟ್ಟಾದ್ಮೇಲೆ ಮತ್ತೆ ಕನ್ನಡಕ್ಕೆ ಮರಳುವಂಥ ಕೆಲಸ ಒಂದಷ್ಟು ಜನ ಮಾಡಲ್ಲ. ಬಟ್ ನೀವು ಮತ್ತೆ ಮರಳಿದ್ದೀರಾ, ಅದು ಸೂಪರ್ ಹಿಟ್ ಸೀರಿಯಲ್ ಮೂಲಕ, ಅದು ಬೇರೆ 1000 ಸಂಭ್ರಮಾಚರಣೆ ಸಂಚಿಕೆಗಳ ಆಚರಣೆ. ಸೊ ಹೇಗೆ ಅನ್ನಿಸ್ತಾ ಇದೆ ಅನ್ನುವಂಥ? ನನಗೆ ತೆಲುಗು ಮಾಡೋದಕ್ಕಿಂತ ಕನ್ನಡ ಮಾಡೋದು ತುಂಬ ಇಷ್ಟ. ಯಾಕಂದರೆ ನಾವು ತೆಲುಗು ಮಾಡಿದ್ರೆ ಇಲ್ಲಿ ಯಾರು ನಮ್ಮನ್ನು ಐಡೆಂಟಿಫೈ ಮಾಡಲ್ಲ, ಜಾಸ್ತಿ ಎನ್ಕರೇಜು ಮಾಡಲ್ಲ. ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಮಾಡೋಕ್ಕಿಷ್ಟ ತೆಲುಗುಗಿಂತ. ಮಾನಸ ಅವರು ಯಲ್ಲಮ್ಮನಿಂದ ಏನೇನು ಕಲ್ತ್ಕೊಂಡಿದ್ದಾರೆ? ನಾನು ಇದಕ್ಕೆ ಯಲ್ಲಮ್ಮಗಿಂತ ಡೆಡ್ ಆಪೋಸಿಟು. ನಾನು ಅಷ್ಟೊಂದು ಸ್ಟ್ರಾಂಗು ಅಲ್ಲ. ನಾನು ಮಾತಾಡೋದೇ ಕಡಿಮೆ, ಇದರಲ್ಲಿ ಜಾಸ್ತಿ ಮಾತಾಡಿಕೊಂಡು ಜೋರಾಗಿ ಮಾತಾಡಿಕೊಂಡು. ನಾನು ಈ ಥರ ಎಲ್ಲ ಅಲ್ಲ, ತುಂಬ ಸೈಲೆಂಟು. ಕಲ್ತ್ಕೊಂಡಿರೋದನ್ನಂದರೆ ಧೈರ್ಯ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಇಲ್ಲಿ ಹೇಗೆ ಮಾತಾಡ್ತಿರ್ತೀನೋ ಮನೇಲೂ ಸ್ವಲ್ಪ ಹಾಗೆ ಮಾತಾಡ್ತಾ ಇರ್ತೀನಿ. ಮನೆಯವರೆಲ್ಲ ಒಂದೊಂದ್ಸಲ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಕ್ಯಾರೆಕ್ಟರಿಂದ ಆಚೆವಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಗಟ್ಟಿಗಿತ್ತಿ ಆಗಿದ್ದಾರೆ ಈಗ ಮಾನಸ ಅವರು? ಇದು ಸಾಧ್ಯನೇ ಇಲ್ಲ. ನಂಗೆ ತುಂಬಾ ಭಯ ಆ ಥರ ಒಂದು ವಿಷಯದಲ್ಲಿ. ಮಾತ್ರ ನಾನು ತುಂಬಾ ವೀಕ್ ಪರ್ಸನ್, ನಾನು ಸ್ಟ್ರಾಂಗ್ ಇಲ್ಲ. ಬಟ್ ನಿಮ್ಮ ಮತ್ತೆ ರೇಣುಕಾ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು. ಆಕ್ಟಿಂಗ್ ಅದಾದ್ಮೇಲೆ ರಿಯಲ್ ಲೈಫಲ್ಲೂ ಅದೇ ರೀತಿ ಕಂಟಿನ್ಯೂ ಆಗಿದೆಯಾ ರೇಣು ಅನ್ನುವಂಥದ್ದು? ನಾನು ಜಾಸ್ತಿ ಯಾರ ಜೊತೆನೂ ಮಿಂಗಲ್ ಆಗೋವಂಥ ಪರ್ಸನ್ ಅಲ್ಲ. ಅವರು ಕೂಡ ಅಷ್ಟೇ, ನನಗೆ ಗೊತ್ತಿರೋಂಗೆ ಅಷ್ಟೇ. ಫಸ್ಟ್ ಡೇ ಬಂದಾಗ ಇಬ್ಬರು ಮಾತಾಡ್ಕೊಂಡಿರ್ಲಿಲ್ಲ. ನಾನು ಅವ್ರಿಗೆ ಆ್ಯಟಿಟ್ಯೂಡ್ ಅಂದ್ಕೊಂಡಿದ್ದೆ, ಅವರು ನನಗೆ ಹಂಗೆ ಅಂದ್ಕೊಂಡಿದ್ರೇನೋ, ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಡೇ ಒಂದು ಸ್ವಲ್ಪ ಹೊತ್ತು ಮಾತಾಡಿಲ್ಲ. ಅದಾದಮೇಲೆ ತುಂಬ ಚೆನ್ನಾಗಿ ಓಪನ್ ಆಗಿ ಮಿಂಗಲ್ ಆಗಿ ನನ್ನೊಂಥರ ಕಂಫರ್ಟ್ ಸ್ಪೇಸ್. ವರ್ಷ ಬೇರೆ ಯಾರೇ ಇದ್ದಿದ್ರು ಅವ್ರ ಸ್ಪೇಸಲ್ಲಿ ಮೋಸ್ಟ್ಲಿ ನಾನು ಅವ್ರನ್ನ ಮಾತಾಡಿಸ್ತಾನೆ ಇರಲಿಲ್ಲ, ಏನೋ ಗೊತ್ತಿಲ್ಲ. ಬಟ್ ತುಂಬ ಒಳ್ಳೆಯವರು. ನಂಗೆ ಒಂಥರ ಕಂಫರ್ಟ್ ಝೋನ್ ನಮ್ಮ ಸೀರಿಯಲಲ್ಲಿ. ಓಕೆ, ಇಲ್ಲಿರುವಂತಹ ರೇಣುಕಾ ಯಲ್ಲಮ್ಮ ಥರಾನೇ ಮಾನಸ ಅವರಿಗೆ ರಿಯಲ್ ಲೈಫಲ್ಲಿ ಯಾರು ಇದ್ದಾರಾ ರೇಣುಕಾ ಥರಾನೇ? ನಂಗೆ ಫ್ರೆಂಡ್ಸ್ ಒಂದು ತುಂಬ ಕಡಿಮೆ, ಅದರಲ್ಲೂ ಹುಡುಗಿಯರು. ಹುಡುಗರು ಫ್ರೆಂಡ್ಸ್ ಇದ್ದಾರೆ ತುಂಬ, ಬಟ್ ಹುಡುಗಿಯರ್ ಫ್ರೆಂಡ್ಸ್ ಅಷ್ಟಿಲ್ಲ. ಓಕೆ, ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಅಂತ ಬಂದಾಗ ನಾನು ಆಗಲೇ ಕೇಳಿದೆ ಏನೇನು ಕಲ್ಸ್ಕೊಟ್ಟಿದೆ ಅನ್ನುವಂಥದ್ದು. ಸೊ ಜೀವನದಲ್ಲಿ ಇದೊಂದು ಪಾಠವಾಗಿ ತಗೋತೀನಿ ಅಂದರೆ ಏನು ಕಲ್ತ್ಕೊಂಡಿದ್ದೀರಾ ಅನ್ನುವಂಥದ್ದು? ನಾನು ಇನ್ನೂ ಕಲ್ತಿಲ್ಲ, ಕಲಿಯೋದು ತುಂಬ ಇದೆ. ಮುಖ್ಯವಾಗಿ ಈ ಒಂದು ಕ್ಯಾರೆಕ್ಟರಲ್ಲಿ ಎಲ್ಲದನ್ನು ಕಲಿಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಲಿತಾ ಇದ್ದೀನಿ. ಎಲ್ಲದೂ ಕಲಿಯೋಷ್ಟು ಧೈರ್ಯ ಕೊಡಲಿ ಆ ದೇವರು. ಓಕೆ, ಇವತ್ತು 1000 ಸಂಚಿಕೆಗಳ ಸಂಭ್ರಮ. ಸೊ ಯಾವ ರೀತಿ ಸಂಭ್ರಮ ಮೂಡಿದೆ ಮನೆಗಳಲ್ಲಿ ಅನ್ನುವಂಥದ್ದು?
ಪಾಪ ನೋಡೋವಂಥ ಜನರಿಗೆ ಸೀರಿಯಲ್ ನೋಡಿ ನೋಡಿ ಮಿಂಗಲ್ ಆಗಿ ಇವತ್ತು 1000 ಎಪಿಸೋಡ್ಸ್ ಆಗಿದೆ ಅನ್ನೋದೇ ಗೊತ್ತಿರಲ್ಲ. ಖಂಡಿತ. ಗೊತ್ತಿರಲ್ಲ. ಬಟ್ ನಮಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ 1000 ಎಪಿಸೋಡ್ಸ್ ಅಂದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ. ಇದರಿಂದ ಎಸ್ಪೆಷಲಿ ಮೈಥಾಲಜಿ ಸೀರಿಯಲ್ ಮಾಡುವಾಗ ಇದರಿಂದ ಎಷ್ಟು ಹಾರ್ಡ್ ವರ್ಕ್ ನಾನು ಮೈಥಾಲಜಿ ಸೀರಿಯಲ್ ಅಲ್ಲ ನಾರ್ಮಲ್ ಸೀರಿಯಲ್ ಥರನೇ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದಾಗ ಒಂದು ಲೊಕೇಶನಿಂದ ಲೊಕೇಶನ್ ಶಿಫ್ಟ್ ಮಾಡಿ ಮಾಡೋವಂಥದ್ದಾಗಿರ್ಬೋದು, ಬ್ಲೂ ಮ್ಯಾಟಲ್ಲಿ ಮಾಡೋವಂಥದ್ದಾಗಿರ್ಬೋದು, ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಿರುತ್ತೆ. ನಮ್ಮ ಜನ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ನಮ್ಮ ಹಾರ್ಡ್ ವರ್ಕು 1000 ಎಪಿಸೋಡ್ಸ್ವರೆಗೂ ಕರ್ಕೊಂಡು ಬಂದಿದೆ. ಇನ್ನೂ ಹೆಚ್ಚು ಎಪಿಸೋಡ್ಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಲಿ. ನೀವು ಗಮನಿಸಿರ್ಬೋದು, ಒಂದಷ್ಟು ಜನ ಹೇಗೆ ಅಂದರೆ ನಮ್ಮ ಪಾತ್ರವನ್ನೇ ಮತ್ತೆ ನಾವು ರೀಟೇಕ್ ಆಗಿ ನೋಡುವಂಥ ಪ್ರಯತ್ನ. ಬಟ್ ಬೇಸಿಕ್ಲಿ ನಾನು ಹಾಗಿದ್ದೀನಿ. ನಾನೇನಾದರೂ ಮಾಡಿದ್ರೆ ಮತ್ತೆ ನಾನು ಅದನ್ನು ನೋಡುವಂಥ ಪ್ರಯತ್ನ ಮಾಡಲ್ಲ. ಬಿಡು ಚೆನ್ನಾಗಿ ಮಾಡಿರ್ತೀನಿ, ಇಲ್ಲಾಂದರೆ ಬಿಡು ಅದು ಚೆನ್ನಾಗಿ ಬಂದಿಲ್ಲ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮ ಪಾತ್ರವನ್ನು ನೀವು ಮತ್ತೆ ಮತ್ತೆ ನೋಡುವಂತಹ ಕೆಲಸ ಆಗುತ್ತಾ ಏನು ಅನ್ನುವಂಥದ್ದು? ಅದು ಆಬ್ವಿಯಸ್ಲಿ ಆಗುತ್ತೆ. ಬೇರೆಯವ್ರ ವಿಷಯದಲ್ಲಿ ನನಗೆ ಗೊತ್ತಿಲ್ಲ. ನಾನು ನೋಡ್ಕೋತೀನಿ. ನಾನು ಎಲ್ಲಾದರೂ ಮಿಸ್ಟೇಕ್ಸ್ ಮಾಡಿದ್ದೀನಾ, ಅಥವಾ ನಾನು ಬರೀ ಆ್ಯಕ್ಟಿಂಗೇ ನೋಡ್ಕೊಳ್ಳಲ್ಲ. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನನ್ನ ಸ್ಯಾರಿ ಟ್ರಾಫಿಕ್ ಚೆನ್ನಾಗಿದೆ, ಅದೆಲ್ಲ ನೋಡ್ಕೋತೀನಿ. ಏನಾದರೂ ಮಿಸ್ಟೇಕ್ಸ್ ಮಾಡಿದ್ದೀನಾ, ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಾ, ಅದನ್ನೆಲ್ಲ ನೋಡೋಕ್ಕೋಸ್ಕರ ಆದರೂ ನೋಡ್ತೀನಿ. ಒಂದು ದೇವರಿಗೆ ಅನ್ನುವಂಥದ್ದು ನೀವಾಗಲೇ ಹೇಳಿದ್ರೆ, ನಾನು ತುಂಬ ಪೂಜಿಸ್ತೀನಿ ಎಲ್ಲಮ್ಮ ಅನ್ನುವಂಥ ಕ್ಯಾರೆಕ್ಟರ್ನ ಈ ಹಿಂದೆನೂ ಕೂಡ ಪೂಜಿಸ್ತಾ ಇದ್ದೆ ಅನ್ನುವಂಥದ್ದು. ಈ ಕ್ಯಾರೆಕ್ಟ್ರು ಬಂದಾಗ ನಿಮಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದು? ದೇವ್ರೆ ಏನಾದರೂ ಸೃಷ್ಟಿಸ್ತಾ ಏನು ಅನ್ನುವಂಥದ್ದು ಏನಾದರೂ ನೀವು ಆಕ್ಸೆಪ್ಟ್ ಮಾಡಿದ್ರೆ ನನಗೆ ಈ ಪಾತ್ರ ಸಿಗುತ್ತೆ ಅನ್ನುವಂಥದ್ದು? ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಏನೋ ಒಂಥರ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು. ಮಾಡ್ತೀರಾ ಅಂತ ಕೇಳಿದಾಗ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು. ಬಟ್ ಸೆಲೆಕ್ಟ್ ಆದಾಗ ನಂಗೆ ಮಾತೇ ಬರಲಿಲ್ಲ. ಒಂದು ದೇವರ ಒಂದು ಪಾತ್ರ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಒಂದು ಸ್ವಲ್ಪ ಶ್ರೇಷ್ಠತೆಯಿಂದ ಇರಬೇಕಾಗುತ್ತೆ ಅನ್ನುವಂಥದ್ದೆಲ್ಲ ಈ ಹಿಂದೆಯಿಂದನೂ ರೂಢಿ ಇತ್ತು. ಸೊ ನೀವು ಯಾವ ರೀತಿ ಇದ್ರಿ ಅನ್ನುವಂಥದ್ದು ಏನಾದರೂ ಮಾಡಿ ಆ ರೀತಿ ಏನಾದರೂ ಕಟ್ಟಿದ್ರೆ ಏನು ಅನ್ನುವಂಥದ್ದು? ನಾನು ನೋಡಿರೋ ಎಷ್ಟೋ ಎಲ್ಲಮ್ಮಗಳಿಗೆ ನಾನ್ ವೆಜ್ ಕೂಡ ಹಾಕ್ತಾರೆ. ನಂಗೆ ಅಲ್ಲಿ ಹೇಳೋದು ಮರ್ತೋಯ್ತು. ಅದರಿಂದ ನಾನ್ ವೆಜ್ ಬಿಡೋದು ಅಂತ ಏನಿಲ್ಲ. ಸೊ ನಾನ್ ವೆಜ್ ಎಲ್ಲ ತಿನ್ಕೊಂಡೇ ಇರ್ತೀನಿ. ಅಷ್ಟೇ. ಕೊನೆಯದಾಗಿ ಎಷ್ಟೋ ಜನ ನಿಮ್ಮ ಪಾತ್ರವನ್ನು ಮೆಚ್ಕೊಂಡಿದ್ದಾರೆ. ಬಟ್ ಆದರೂ ಒಂದು ಡೌಟ್ ಇದೆ, ಯಾಕೆ ನಿಮ್ಮ ಗಂಡನ ಕೊಲೆ ಮಾಡಿದ್ರಿ ಅನ್ನುವಂಥದ್ದು? ನನಗೆ ಅದು ಯಾರೇ ಆಗಲಿ, ಗಂಡನೇ ಆಗಲಿ ಬೇರೆಯವರೇ ಆಗಲಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತಾರಲ್ಲ. ಸೊ ಆ ಥರ ಎಲ್ಲಮ್ಮ, ಅದಕ್ಕೆ ಮುಗಿಸ್ಬಿಟ್ರಿ ಅನ್ನುವಂಥದ್ದು. ಹೆಂಗಿತ್ತು ಜೈಲು ವಾಸ? ನನ್ನ ಎಂಟ್ರಿನೇ ಅದು ಚೆನ್ನಾಗಿತ್ತು, ಕಷ್ಟವಾಗಿತ್ತು. ಬಟ್ ಆ ಎಂಟ್ರಿನ ಎಷ್ಟು ಎಂಜಾಯ್ ಮಾಡ್ಕೊಂಡ್ ಬಂದ್ರಿ ಅನ್ನುವಂಥದ್ದು? ಆ ಎಂಜಾಯ್ ಎಲ್ಲ ಏನೂ ಇಲ್ಲಪ್ಪ. ಏನೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇತ್ತು. ಬಟ್ ಖುಷಿ ಇತ್ತು. ಓಕೆ. ಅಭಿಮಾನಿಗಳಾಗಿರ್ಬೋದು, ಎಷ್ಟೋ ಜನ ಮಾನಸ ಅವರಿಗೆ ಬಂದು ಮಾತಾಡಿಸುವಂಥ ಕೆಲಸ ಎಷ್ಟೋ ಜನರು ಮಾಡ್ತಾ ಇರ್ತಾರೆ. ಸೊ ಎಲ್ಲಮ್ಮ ಅನ್ನುವಂಥ ಪಾತ್ರದ ಮೂಲಕ ನಿಮ್ಮನ್ನು ಗುರುತಿಸಿ ಬಂದು ಮಾತಾಡ್ಸಿರುವಂಥ ಕೆಲಸ ಯಾವುದಾದ್ರೂ ಇದೆ ಒಂದು ಶೇರ್ ಮಾಡೋದಾದ್ರೆ? ನಾವು ಬಂದಿನ್ನು 2 ಮಂತ್ಸ್ ಆಗಿರೋದು. ಸೊ ನಾನು ಹೊರಗಡೆ ಹೋಗೋದು ತುಂಬ ಕಡಿಮೆ. ನಾನು ಹೋಮ್ಲಿ ಪರ್ಸನ್, ನನ್ನ ಮನೇಲೇ ಇರೋಕ್ಕೆ ಇಷ್ಟಪಡ್ತೀನಿ. ಆ ಥರ ಏನೂ ಇನ್ನೂ ಆಗಿಲ್ಲ. ಓಕೆ. ಇದನ್ನ ಬಿಟ್ಟು ಬೇರೆ ಬೇರೆ ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ, ಸದ್ಯಕ್ಕಿದೆ, ತುಂಬ ಡೇಟ್ಸ್ ಬರ್ತಿದೆ. ಇದು ಒಂದೇ ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ನೀವು ಎಲ್ಲಮ್ಮ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಕಷ್ಟಪಟ್ಟು 1000 ಎಪಿಸೋಡ್ಸ್ನ ಮಾಡ್ಕೊಂಡು ಬಂದಿದ್ದೀವಿ. ನಾವೆಷ್ಟು ಕಷ್ಟಪಟ್ಟಿದ್ದೇವೋ ಅದೇ ಪ್ರತಿಫಲವಾಗಿ ಅವರು ನೋಡಿಕೊಂಡು ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅದೇ ಥರ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳು ನಿಮ್ಗೆ ಸಿಗಲಿ ಅಂತ ಕೇಳಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಎಲ್ಲಮ್ಮ ವರ್ಸಸ್ ಮಾನಸ ಅವರ ಮಾತಾಗಿದ್ದು.